ನಮಸ್ಕಾರ ನನ್ನೆಲ್ಲ ಸ್ಪರ್ಧಾ ಮಿತ್ರರಿಗೆ. ಈ ದಿನ 1421 CAR-DR ಅಧಿಸೂಚನೆ ಹೊರಬಿದ್ದಿದೆ. ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಜಿಲ್ಲಾ ಮತ್ತು ನಗರ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ಗಳ 1421 ಹುದ್ದೆಗಳಿಗೆ ಅರ್ಜಿಯನ್ನು ಈ ದಿನ ಅಂದರೆ ಜೂನ್ 20ರಂದು ಅಧಿಸೂಚನೆ ಹೊರಡಿಸಿದ್ದಾರೆ. ಇದಕ್ಕೆ ಮೊದಲು SLC ನಿಗದಿ ಮಾಡಿದರು. ಪ್ರಸ್ತುತ ಇದಕ್ಕೆ PUCಯನ್ನು ಇದಕ್ಕೆ ಕ್ವಾಲಿಫಿಕೇಷನ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ಮುಂದೆ ನೋಡೋದಾದರೆ ಸಿವಿಲ್ ರೀತಿಯಾಗಿ ಇದಕ್ಕೂ ಸಾಮಾನ್ಯ ಅಭ್ಯರ್ಥಿಗಳಿಗೆ 33 ವರ್ಷ ಹಾಗೂ SC/ST ಕ್ಯಾಂಡಿಡೇಟ್ಗಳಿಗೆ 35 ವರ್ಷ, ಅರಣ್ಯ ಪ್ರದೇಶದಲ್ಲಿಂದರೆ ಬುಡಕಟ್ಟು ವಾಸಿಗಳಿಗೆ 38 ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಮತ್ತು ಅರ್ಜಿ ಸಲ್ಲಿಕೆ ದಿನಾಂಕವನ್ನು ನೋಡೋದಾದರೆ ಇದೇ ತಿಂಗಳು 22 ಜೂನ್ 6ರಂದು ಈ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಲಿದೆ. ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 22ರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿರುತ್ತಾರೆ. ಹಾಗೂ ನೀವು ಚಾನಲ್ ಅಂದರೆ ಶುಲ್ಕವನ್ನು ಪಾವತಿಸಲು 24 ಜುಲೈಯನ್ನು ಕೊನೆಯ ದಿನಾಂಕವಾಗಿ ಪರಿಗಣಿಸಲಾಗುತ್ತದೆ. ನಂತರದಲ್ಲಿ ನೋಡೋದಾದರೆ ಇದಕ್ಕೂ ಸಹ ಸಿವಿಲ್ ತೆರನಾಗಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 750 ರೂಪಾಯಿ ಹಾಗೂ SC/ST ಮಾಜಿ ಸೈನಿಕರಿಗೆ 500 ರೂಪಾಯಿ ಪಾವತಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತದೆ. ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಪಠ್ಯಕ್ರಮವನ್ನು ನಾವು ಇದರಲ್ಲಿ ನೋಡ್ಕೋಬೋದು. ಸಾಮಾನ್ಯ ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿ, ಮಾನಸಿಕ ಸಾಮರ್ಥ್ಯ ಮತ್ತು ನೈತಿಕ ಶಿಕ್ಷಣ ಒಳಗೊಂಡ ಸಾಮಾನ್ಯ ಅಧ್ಯಯನ 100 ಅಂಕಗಳ ಮತ್ತು 90 ನಿಮಿಷಗಳು ಅಂದರೆ 1.5 ಗಂಟೆಗಳ ಕಾಲ ಲಿಖಿತ ಪರೀಕ್ಷೆಯನ್ನು ಇದು ಒಳಗೊಂಡಿರುತ್ತದೆ. ಮುಂಚಿತವಾಗಿ ಪರೀಕ್ಷಾ ಅಂದರೆ ಲಿಖಿತ ಪರೀಕ್ಷೆ ದಿನಾಂಕವನ್ನು ಸಹ ನಿಗದಿಪಡಿಸಿದ್ದಾರೆ. ಅಂದರೆ 6 ಸೆಪ್ಟೆಂಬರ್ 2026ರಂದು ಬೆಳಗ್ಗೆ 10:30ರಿಂದ 12ರವರೆಗೆ ಸಹ ಪರೀಕ್ಷೆಯನ್ನು ದಿನಾಂಕವನ್ನು ಈ ಮೂಲಕ ತಮಗೆ ತಿಳಿಪಡಿಸಿರುತ್ತಾರೆ. ನಂತರದಲ್ಲಿ ನೋಡೋದಾದರೆ ಇದಕ್ಕೂ ಸಹ ಫಿಸಿಕಲ್ ಟೆಸ್ಟ್ ಇರುವಂಥದ್ದು. ಸಾಮಾನ್ಯವಾಗಿ 168 ಸೆಂಟಿಮೀಟರ್ಗಳ ಎತ್ತರ ಹಾಗೂ 86 ಸೆಂಟಿಮೀಟರ್ಗಳ ಎದೆಯ ಸುತ್ತಳತೆ. ಇದು ಅರಣ್ಯ ಪ್ರದೇಶದಲ್ಲಿ ಇರುವಂತಹ ಬುಡಕಟ್ಟು ಪುರುಷ ಅಭ್ಯರ್ಥಿಗಳಿಗೆ ನೋಡೋದಾದರೆ 155 ಸೆಂಟಿಮೀಟರ್ಗಳ ಎತ್ತರ ಹಾಗೂ 75 ಸೆಂಟಿಮೀಟರ್ಗಳ ಎದೆಯ ಸುತ್ತಳತೆಯನ್ನು ಒಳಗೊಂಡಿರಬೇಕು. ನಂತರ ನೋಡೋದಾದರೆ ಎಂಡ್ಯೂರೆನ್ಸ್ ಟೆಸ್ಟ್ ಅಂದರೆ ದೈಹಿಕ ಸಹಿಷ್ಣುತೆ ಪರೀಕ್ಷೆ 1600 ಮೀಟರ್ಗಳ ರನ್ನಿಂಗ್ 6 ನಿಮಿಷ 30 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಲಾಂಗ್ ಜಂಪು 3.80 ಮೀಟರ್ ಕಡಿಮೆ ಇಲ್ಲದಂತೆ 3 ಪ್ರಯತ್ನದಲ್ಲಿ ಕಂಪ್ಲೀಟ್ ಮಾಡಬೇಕು. ನಂತರದಲ್ಲಿ ನೋಡೋದಾದರೆ ಗುಂಡು ಎಸೆತವನ್ನು 5.60 ಮೀಟರ್ಗೆ ಕಡಿಮೆ ಇಲ್ಲದಂತೆ 3 ಅವಕಾಶಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ನಂತರ ನೋಡೋದಾದರೆ ಎಕ್ಸ್-ಆರ್ಮಿ ಮಾಜಿ ಸೈನಿಕರಿಗೆ 400 ಮೀಟರ್ ಓಟ 2 ನಿಮಿಷಕ್ಕೆ ಮೀರದಂತೆ ಅಂದರೆ 2 ನಿಮಿಷ ಟೈಮ್ ಕೊಟ್ಟಿರ್ತಾರೆ, ಅದರಲ್ಲಿ ಕಂಪ್ಲೀಟ್ ಮಾಡಬೇಕು. ಉದ್ದ ಜಿಗಿತವನ್ನು 2.50 ಮೀಟ್ರು ಹಾಗೂ ಗುಂಡು ಎಸೆತವನ್ನು 3.75 ಮೀಟರ್